ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ವೇದಸ್ ಫ್ಯಾಮಿಲೀಸ್ ಕಿಚನ್. ಹೊರಗಡೆ ಸಖತ್ ಸೆಕೆ ಅಲ್ವಾ? ಇಂಥ ಟೈಮ್ನಲ್ಲಿ ತಣ್ಣಗಿರೋ ಕುಲ್ಫಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗಾದರೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು, ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕುಲ್ಫಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಬನ್ನಿ. ಮೊದಲು ಹಾಲು ತೊಗೊಳ್ಳಿ. ಹಾಲು ಚೆನ್ನಾಗಿ ಕಾಯಬೇಕು. ಹಾಲು ಒಂದು ಅರ್ಧ ಲೀಟರ್ ಅಂದರೆ ಅದರಲ್ಲೂ 1/4 ಲೀಟರ್ ಹಾಕಬೇಕು. ಆ ಥರ ನೀಟಾಗಿ ಲೋ ಫ್ಲೇಮ್ನಲ್ಲಿ ನೀಟಾಗಿ ಹಾಲನ್ನು ಕುದಿಸ್ಕೋಬೇಕಾಗುತ್ತೆ. ಹಾಗೆ 2 ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಬಿಕಾಸ್ ಇದು ಹಾಕೋದ್ರಿಂದ ಹಾಲು ಬೇಗ ಗಟ್ಟಿ ಬರುತ್ತೆ. ಏಕೆಂದರೆ ನಾವು 10 ಮಿನಿಟ್ಸ್ 15 ಮಿನಿಟ್ಸು ನೀಟಾಗಿ ಕುದಿಸ್ಬೇಕು, ಅಲ್ಲಿವರೆಗೂ ಹಾಲು ತಿಕ್ನೆಸ್ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ನಾನು 2 ಟೀ ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1-2 ಸ್ಪೂನು ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ನಾನು ಹಾಲು ಒಳಗಡೆ ಹಾಕ್ತಿದ್ದೀನಿ. ಇದು ಹಾಕೋದ್ರಿಂದ ಬೇಗ ಗಟ್ಟಿ ಬರುತ್ತೆ, ತಿಕ್ನೆಸ್ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ನಾನು ಬಾದಾಮ್ ಪೌಡ್ರ ನಾನು ತೊಗೊಂಡಿದ್ದೀನಿ. ಇದು 2 ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಇದು ಅಷ್ಟೇ, ನೀವು ಡೈರೆಕ್ಟಾಗಿ ಹಂಗೇನೂ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಒಂದು 3 ಟೇಬಲ್ ಸ್ಪೂನು ನಾನು ಶುಗರ್ ತೊಗೋತಿದ್ದೀನಿ, ಸಕ್ಕರೆ. ನಿಮಗೆ ಶುಗರ್ ಸ್ವೀಟ್ನೆಸ್ಸು ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೋತಿದ್ದೀನಿ. ಈಗ ನಾನು ಮಿಕ್ಸ್ ಮಾಡಿರೋದು ಕಾರ್ನ್ಫ್ಲವರ್ದು ಅದು ಹಾಕ್ಕೋತಿದ್ದೀನಿ. ನೋಡಿ, ಒಂದು 3 ಮಿನಿಟ್ಸ್ ಇಲ್ಲ 2 ಮಿನಿಟ್ಸು ಲೋ ಫ್ಲೇಮಲ್ಲಿ ನಾವು ಕಾಯಿಸ್ಕೊಂಡ್ರೆ ಅದು ತಿಕ್ನೆಸ್ ಅನ್ನೋದು ಬರುತ್ತೆ. ಈ ಥರ ನೀವು ಮಿಕ್ಸ್ ಮಾಡ್ಕೋತಾ ಇರಬೇಕು, ಕೆಳಗಡೆ ತಳ ಹಿಡಿಯುತ್ತೆ, ಅಲ್ಲಿವರೆಗೂ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ. ಹಾಗೆ ನಾನು ಬಾದಾಮ್ ಪುಡಿ ಹಾಕ್ಕೋತಿದ್ದೀನಿ. ನೀವು ಡೈರೆಕ್ಟಾಗಿ ಹಂಗೇ ಹಾಕ್ಕೋಬೋದು. ಅದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ. ಹಾಗೆ ನಿಮ್ಮ ಹತ್ರ ಡ್ರೈ ಫ್ರೂಟ್ಸು ಇದ್ದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೋದು ಅದ್ರ ಮೇಲೇ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ನೀಟಾಗಿ ಕೈ ಆಡಿಸ್ತಾ ಇರಬೇಕು. ನೋಡಿ ಈ ಥರ ಬಂದಿದೆ, ಈ ಥರ ತಿಕ್ನೆಸ್ ಬರಲೇಬೇಕಾಗುತ್ತೆ. ಹಾಗೆ ನನ್ನ ಹತ್ರ ಕುಲ್ಫಿದು ಯಾವುದೇ ಥರ ಕಡ್ಡಿ ಇಲ್ಲ, ಅದಕ್ಕೆ ನಾನು ಡೈರೆಕ್ಟಾಗಿ ಸ್ಪೂನ್ನ ಯೂಸ್ ಮಾಡ್ತಿದ್ದೀನಿ. ಹೇಗೆ ಅಂತ ಹೇಳ್ತೀನಿ ಬನ್ನಿ. ನೋಡಿ, ನಾನು ಟೀ ಲೋಟ ತೊಗೊಂಡಿದ್ದೀನಿ. ನನ್ನ ಹತ್ರ ಯಾವುದೇ ಥರ ಕುಲ್ಫಿ ಮಾಡೋದು ಈ ಥರ ಮೆಟೀರಿಯಲ್ಸ್ ಯಾವುದೂ ಇಲ್ಲ, ಮನೆಯಲ್ಲಿ ಇರೋದೇ ನಾನು ಯೂಸ್ ಮಾಡ್ತಿದ್ದೀನಿ. ನೋಡಿ, ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ 3/4 ಭಾಗ ಅಷ್ಟು ಅದು ಕ್ರೀಮ್ನ ಹಾಕ್ಕೊಳ್ಳಿ, ಕುಲ್ಫಿದು ಮಿಶ್ರಣ. ಅದು ಹಾಕ್ಕೊಂಡು ನಿಮ್ಮ ಹತ್ರ ಮನೆಯಲ್ಲಿ ಪೇಪರ್ ಇದ್ದರೆ ಬೇಕಾದನ್ನೇ ಅದನ್ನೇ ಯೂಸ್ ಮಾಡ್ಬೋದು. ನಾನು ಈ ಥರ ಪ್ಲಾಸ್ಟಿಕ್ ಪೇಪರ್ ಇತ್ತಲ್ಲ, ಚಿಕ್ಕದು ಸ್ಮಾಲ್ದು ಈ ಥರ ಇತ್ತು, ಇದನ್ನ ನಾನು 2 ತೊಗೊಂಡಿದ್ದೀನಿ. ಇದನ್ನ ತಗೊಂಡು ಅದು ಗ್ಲಾಸ್ಗೆ ಕವರ್ ಮಾಡಬೇಕಾಗುತ್ತೆ. ಯಾಕಂದರೆ ಡೈರೆಕ್ಟಾಗಿ ನಾವು ಸ್ಪೂನ್ ಇಕ್ಕಿದ್ರೆ ಅದು ಸೈಡ್ಗೆ ಹೋಗ್ಬಿಡುತ್ತೆ, ಸ್ಟ್ರೈಟಾಗಿ ನಿಲ್ಲಲ್ಲ. ಬಿಕಾಸ್ ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ರಬ್ಬರ್ ತೊಗೊಳ್ಳಿ, ಈ ಥರ ನೀಟಾಗಿ ಅದಕ್ಕೆ ಕವರ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಈಗ ಅದನ್ನ ನೀಟಾಗಿ ಟೈಟ್ಗೆ 1-2 ರೌಂಡ್ ಆದರೂ ತಗೋಬೇಕು. ನೋಡಿ, ಇದೇ ಥರ 2 ರೌಂಡ್ ಹಾಕ್ಕೋಬೇಕು. ಸ್ವಲ್ಪ ಟೈಟ್ಗೆ ಹಾಕ್ಕೊಳ್ಳಿ. ನಾನು 2 ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡ್ತಿದ್ದೀನಿ. ಈ ಥರ ಸೇಮ್ ಇದಕ್ಕೆ ಯಾವ ಥರ ಮಾಡಿದ್ವೋ ಸೇಮ್ ಲೈಕ್ ದಟ್ ಅದಕ್ಕೂ ನೀವು ಹಾಗೆ ಯೂಸ್ ಮಾಡಿ. ನೋಡಿ, 2 ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟೈಟ್ಗೆ ಇರಬೇಕು ಅಂಥೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಸೇಮ್ ಇದೇ ಥರ ಅದಕ್ಕೂ 2ಕ್ಕೂ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮನೆಯಲ್ಲಿ ಬೇರೆ ಥರದ ಮನೆಯಲ್ಲಿ ಮಕ್ಕಳು ಕೇಳಿದ್ದಕ್ಕೆ ನಾನು ಸಡನ್ನಾಗಿ ಈ ಥರ ಮಾಡಿದ್ದೀನಿ, ಮನೆಯಲ್ಲಿ ಇರೋದನ್ನೇ ಯೂಸ್ ಮಾಡಿಕೊಂಡು. ಹಾಗೆ ಸ್ಮಾಲ್ದಾಗಿ ಚಿಕ್ಕದಾಗಿ ಹೋಳು ಇಟ್ಕೊಳ್ಳಿ, ನಾವು ಸ್ಪೂನ್ ಇಡೋದಕ್ಕೋಸ್ಕರ. ಈ ಥರ ಜಾಸ್ತಿ ಇಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸೈಡ್ಗೆ ಹೋಗ್ಬಿಡುತ್ತೆ. ಅದು ಸ್ಪೂನು ಎಷ್ಟಿದೆಯೋ ಅಷ್ಟೇ ನೀವು ಸ್ಮಾಲಾಗಿ ಹೋಳು ಇಟ್ಕೊಳ್ಳಿ, ಸಾಕು. ಸೇಮ್ ಅದಕ್ಕೆ ಈಗ ಸ್ಪೂನ್ ತಗೊಂಡು ಈ ಕಡೆ ಇಡಿ, ಡೈರೆಕ್ಟಾಗಿ ನಾವು ತಿಂತೀವಲ್ವ ಆ ಕಡೆ ಇಡಬೇಡಿ, ಯಾಕಂದರೆ ಹೋಳು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾವು ಡೈರೆಕ್ಟಾಗಿ ಈ ಥರ ಉಲ್ಟಾ ಇಟ್ಕೋಬೇಕಾಗುತ್ತೆ. ನೋಡಿ, ಇದೇ ಥರ ಇಟ್ಕೊಳ್ಳಿ. ನಾನು ಆ ಥರ ಆಗುತ್ತೆ ಅನ್ನೋಂದ್ಬಿಟ್ಟು ಆ ಥರ ಟ್ರೈ ಮಾಡಿದ್ನಿ, ಆ ಥರ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಈ ಥರ ಯೂಸ್ ಮಾಡ್ತಿದ್ದೀನಿ. ಈ ಥರ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಇದಕ್ಕೂ ಸಹ ಅಷ್ಟೇ ಸ್ಮಾಲ್ ಹೋಲ್ ಇಟ್ಕೊಂಡು ಅದಕ್ಕೂ ಸಹ ಅಷ್ಟೇ ಒಂದು ಸ್ಪೂನ್ ಇದ್ದರೆ ಚಿಕ್ಕ ಸ್ಪೂನ್ಸು ಯೂಸ್ ಮಾಡಿ, ಯಾಕಂದರೆ ತಿನ್ನೋ ಸ್ಪೂನ್ಸು ದೊಡ್ಡದು ಯೂಸ್ ಮಾಡಿದ್ರೆ ಫ್ರಿಜ್ಜಲ್ಲಿ ಅಡ್ಡಾಗುತ್ತೆ ನಾವು ಇಡೋಕ್ಕಾಗಿ. ಅದಕ್ಕೆ ನಾನು ಚಿಕ್ಕ ಸ್ಪೂನ್ಸು ಹುಡುಕಿ ತೊಗೊಂಡಿದ್ದೀನಿ. ಸ್ಮಾಲ್ ಸ್ಪೂನ್ಸ್, ಹಳೆ ಸ್ಪೂನ್ಸ್ ಇದ್ದರೆ ಅದನ್ನ ಯೂಸ್ ಮಾಡಿದ್ದೀನಿ. ಈಗ ಡೀಪ್ ಫ್ರಿಜ್ಜಲ್ಲಿ 7 to 8 ಅವರ್ಸು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತೆಗಿಬೇಕಾಗುತ್ತೆ. ನೋಡಿ, ನಾನು 7 ಅವರ್ಸು ನಾನು ಫ್ರಿಜ್ಜಲ್ಲಿಟ್ಟು ನಾನು ತೆಗ್ದಿದ್ದೀನಿ. ಈಗ ನಾನು ರಿಮೂವ್ ಮಾಡ್ತಿದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿ ಇರಬೇಕು. ನೋಡಿ, ಸಖತ್ತಾಗಿ ಬಂದಿದೆ. ಯಾಕಂದರೆ ಮನೆಯಲ್ಲಿ ಅವು ಇವು ತಗೊಂಡು ಕುಲ್ಫಿ ಕಡ್ಡಿಗಳು ಅದು ಇದು ಏನೋ ಮೈಂಡಲ್ಲಿ ಬಂತು ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಅದಕ್ಕೆ ನಾನು ಹುಡುಗ್ರಿಗೂ ಹೇಳಿದ್ದೆ,
ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವ್ರು ಅದೇ ಕೆಲಸವಾಗ ನನಗೆ ಮಾಡಿಕೊಡು ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಬೇಗ ಮನೇಲಿರೋದನ್ನೇ ಯೂಸ್ ಮಾಡಿಕೊಂಡು ನಾನು ಯೂಸ್ ಮಾಡಿದ್ದೀನಿ. 4:30 ಆಯಿತು, ಆಲ್ರೆಡಿ ಬರ್ತಾರೆ. ಇನ್ನು ಬಂದ ತಕ್ಷಣ ಅದನ್ನೇ ಕೇಳ್ತಾರೆ, ನನಗೆ ಐಸ್ ಕ್ರೀಮ್ ಬೇಕು, ಕುಲ್ಫಿ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನನಗೆ 4:30 ಆಯಿತು. ನಾನು ಸಾಯಂಕಾಲ ಇಟ್ಟಿದ್ದೆ, ನೆನ್ನೆ ಸಾಯಂಕಾಲ ನೈಟೆಲ್ಲ ಫ್ರಿಜ್ಜಲ್ಲಿತ್ತು. ನಾನು ಈಗ ತೆಗ್ದಿದ್ದೀನಿ ನೋಡಿ. ಆ ಕವರ್ನ ಡೈರೆಕ್ಟಾಗಿ ಈ ಥರ ಅರ್ಧಬಿಡಿ, ಡೈರೆಕ್ಟಾಗಿ ಹಂಗೆ ತೆಗಿಯೋಕ್ಕೆ ಬರಲ್ಲ ನೋಡಿ. ಎಷ್ಟು ಸಖತ್ತಾಗಿ ಬಂದಿದೆ ಗೊತ್ತಲ್ವಾ. ಇದೇ ಥರ ಜಸ್ಟ್ ಕಾರ್ನ್ಫ್ಲವರ್ ಹಾಗೆ ಹಾಲು, ಬಾದಾಮಿ ಪುಡಿ, ಡ್ರೈ ಫ್ರೂಟ್ಸ್ ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮನೆಯಲ್ಲಿ ಮಕ್ಕಳು ಕೇಳಿದಾಗ ಈಸಿಯಾಗಿ ಆರಾಮ್ಸೆ ಮಾಡ್ಕೊಡ್ಬೋದು. ಅಂಗಡಿಗೆ ಹೋಗಿ ನಾವು ತರೋದು ಆ ಥರ ಈ ಥರ ಮಾಡೋ ಬದಲು ಮನೆಯಲ್ಲೇ ಇರೋ ಪದಾರ್ಥಗಳನ್ನು ಯೂಸ್ ಮಾಡಿ ಈ ಥರ ನಾವು ಮಾಡಿಕೊಟ್ರೆ ಮಕ್ಕಳು ತುಂಬ ಹ್ಯಾಪಿ ಆಗ್ತಾರೆ ನೋಡಿ. ಚಿಟ್ಟಿ ಬಂದ ಕೇಳೋಣವಾ ಅವನ್ನ ರಿವ್ಯೂ ಯಾವ ಥರ ಐತೆ ಅಂತ. ಕರೆಕ್ಟಾಗಿ ಹೇಳೋ. ಚೆನ್ನಾಗೈತೆ. ಮತ್ತೊಮ್ಮೆ ಮಾಡ್ಕೊಡ್ಬೇಕಾ ಇದೇ ಥರ? ಹಾಂ, ಚೆನ್ನಾಯ್ತಾ? ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.